ನಮ್ಮ ಮನೆಗೆ ಬಂದಾಗ ಯಾವ ಜಾತಿಯನ್ನ ನಮೂದಿಸಬೇಕನ್ನೋ ಗೊಂದಲ ಕಾಡ್ತಾ ಇರಬಹುದು. ಈ ಎಲ್ಲ ಗೊಂದಲಗಳಿಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರೇ ಉತ್ತರ ಕೊಟ್ಟಿದ್ದಾರೆ. ಸಮೀಕ್ಷೆಗೆ ಬಂದಾಗ ಯಾವ ಮಾಹಿತಿಯನ್ನ ಕೊಡಬೇಕು, ಏನೇನು ದಾಖಲೆಯನ್ನ ಕೊಡಬೇಕು ಅಂತ ಹೇಳ್ತಾರೆ. ಇದರ ಜೊತೆಗೆ ಒಳ ಮೀಸಲಾತಿ ಜಾರಿಗೆ ಸಮೀಕ್ಷೆ ಯಾಕೆ ಮಾಡಲಾಗ್ತಿದೆ ಅನ್ನೋ ಪ್ರಶ್ನೆಗೂ ಉತ್ತರ ನೀಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಜಾತಿ ಸಮೀಕ್ಷೆಗೆ ಶಿಕ್ಷಕರು ಮನೆ ಮನೆಗೆ ಬರ್ತಾರೆ. ಹಾಗೆ ಬಂದವರಿಗೆ ಏನ್ ಕೇಳ್ತಾರೆ, ಏನ್ ಹೇಳ್ಬೇಕು ಅದನ್ನ ಆಯೋಗದ ಅಧ್ಯಕ್ಷ ನಾಗಮೋಹನ್ ದಾಸ್ ಅವರೇ ಹೇಳ್ತಾರೆ. ಈ ಮನೆಗೆ ಹೋಗ್ತಾರೆ, ಸರ್ ನೀವು ನಾವಿಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ನೀವು SC ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ, ಅಲ್ಲ ಅಂದರೆ ಪಕ್ಕದ ಮನೆ ಯಾಕೆಂದರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ. ಕಳೆದ 25-30 ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ. ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್, ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ. ಈ ರೀತಿ ಬೆಳವಣಿಗೆಯಲ್ಲಿ SCs ಆ್ಯಂಡ್ ನಾನ್ SCs ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ. ಹಾಗಾಗಿ ಅಲ್ಲಿ ನಾನ್ SC ಕುಟುಂಬಗಳ ಜೊತೆ SC ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತಾರೆ. ಇನ್ನು ಜಾತಿ ಒಳ ಮೀಸಲಾತಿ ಸಮೀಕ್ಷೆ ಯಾಕೆ ಮಾಡಬೇಕು, ಯಾಕೆ ತಪ್ಪದೆ ಎಲ್ಲ ಮಾಹಿತಿ ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಮೋಹನ್ ದಾಸ್ ವಿವರಣೆ ಕೊಡ್ತಾರೆ. 1/8/2024 ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣದಲ್ಲಿ 7 ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ತೀರ್ಪು ಈ ಒಳ ಮೀಸಲಾತಿ ಬಗ್ಗೆ ಅಂತಿಮ. ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಕಡೆ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಅವರು ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಅಂತ. ವೈಜ್ಞಾನಿಕ ವರ್ಗೀಕರಣ ಏನು ಅಂತ ಅವರೇ ಹೇಳ್ತಾರೆ. ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್, inadequacy of representation in public employment and social backwardness. ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಏನು? ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಲ್ಸೋ. ಆದರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಷನ್ ಮಾಡೋಣ. ಎಂಪ್ಲಾಯ್ಮೆಂಟನ್ನು ಒಂದೇ ಇಟ್ಕೊಂಡು ಕ್ಲಾಸಿಫಿಕೇಷನ್ ಮಾಡೋಣ. ಎಜುಕೇಷನನ್ನು ಒಂದೇ ಇಟ್ಕೊಂಡು ಮಾಡೋಲ್ಲ, ಅಥವಾ ಪಾಪ್ಯುಲೇಷನನ್ನು ಒಂದೇ ಇಟ್ಕೊಂಡು ಮಾಡೋದು. ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ. ಸಮೀಕ್ಷೆದಾರರು ಮನೆ ಮನೆಗೆ ಬಂದಾಗ ಮನೆಯಲ್ಲಿ ಇಲ್ಲದೆ ಇದ್ದರೆ ಏನ್ ಮಾಡಬೇಕು? ಯಾಕಂದ್ರೆ ಸಮೀಕ್ಷೆ ನಡೆಯೋದು ಬಹುತೇಕರು ಕೆಲಸಕ್ಕೆ ಹೋಗಿರುವ ಸಮಯದಲ್ಲಿ. ಅದಕ್ಕೂ ಉತ್ತರ ಇದೆ. ಅದಕ್ಕಾಗಿಯೇ ವಿಶೇಷ ಶಿಬಿರವನ್ನ ಕೂಡ ಸ್ಥಾಪಿಸಲಾಗಿದೆ. ಈ ವಿಶೇಷ ಶಿಬಿರ ಏನು 19/5/2025 ಆರಂಭ ಆಗಬೇಕಾಗಿದೆ. ಈ ವಿಶೇಷ ಶಿಬಿರ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಮನೆ ಮನೆಗೆ ಭೇಟಿ ಕೊಟ್ಟಾಗ ಅವರು ಕೆಲಸಕ್ಕಾಗಲಿ ಕೂಲಿ ಕಾರ್ಮಿಕರಾಗಿರೋದೇ ಬೇರೆ ರೀತಿಯಾದಂಥ ಒಂದು ಅವರ ಒಂದು ವೃತ್ತಿಯಲ್ಲಿ ತೊಡಗಿದ್ದಾಗ ಅವ್ರ ಮನೆಯಲ್ಲಿ ಲಭ್ಯ ಇಲ್ಲದೇ ಇದ್ದಾಗ ಈ ಒಂದು ವಿಶೇಷ ಶಿಬಿರ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಎನ್ಯುಮರೇಷನ್ ಯೂನಿಟ್ ವ್ಯಾಪ್ತಿಯಲ್ಲಿ ಇರುವಂತಹ ಏನು ಮತಗಟ್ಟೆಗಳೇನಿದೆ ಅಲ್ಲಿ ಅವರು ಕುಳಿತುಕೊಂಡು ಸಂಬಂಧಪಟ್ಟ ಯಾರು ಇನ್ಫಾರ್ಮೆಂಟ್ಸ್ ಇರ್ತಾರೆ ಅಥವಾ ಯಾರು ತಮ್ಮನ್ನ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ, ಅವರು ಈ ಒಂದು ಶಿಬಿರದಲ್ಲಿ ನೇರವಾಗಿ ತಮ್ಮ ದಾಖಲೆಗಳನ್ನ ತಗೊಬಂದ್ಬಿಟ್ಟು ಅದೇ ಆ್ಯಪ್ ಮುಖಾಂತರ ಈ ಒಂದು ವಿಶೇಷ ಶಿಬಿರದಲ್ಲಿ ಅವರು ನೋಂದಾಯಿಸಿಕೊಳ್ಬಹುದು. ಸಮೀಕ್ಷೆ ಆಗಿದೆ, ನಾವು ಸಮೀಕ್ಷೆಗೆ ಬಂದಿದ್ದನ್ನ ಖಚಿತಪಡಿಸಿಕೊಳ್ಳಲಾಗುವುದು ಹೇಗೆ? ಅವರಿಗೆ ಒಂದು ಮೆಸೇಜ್ ಅನ್ನ ಕಳಿಸ್ತಾ ಇದ್ದೇವೆ. ಈಗ ಆಲ್ರೆಡಿ ಸುಮಾರು 60% ಪೀಪಲ್ ಮೆಸೇಜ್ಗಳು ಹೋಗಿದ್ದಾವೆ. ಯಾರ್ಯಾರಿಗೂ ಹೋಗಿಲ್ಲ ಅವ್ರಿಗೂ ಕಳಿಸ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನೀವು ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ತಮ್ಮ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ಅಂತ ಹೇಳಿ ಅವರ ಅಪ್ಲಿಕೇಶನ್, ಪ್ರತಿ ಸರ್ವೆಗೂ ಒಂದು ಯೂನಿಕ್ ಅಪ್ಲಿಕೇಶನ್ ನಂಬರ್ ಇರ್ತದೆ. ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಅವರು ಏನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಮಾಹಿತಿಯನ್ನು ಅವರು ಅವರ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಿ ನೋಡಲಿಕ್ಕೆ ನಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅದನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ ಮೆಸೇಜಸನ್ನು. ಯತೀಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ. ಜಾತಿ ಸಮೀಕ್ಷೆಗಾಗಿ ಪ್ರತ್ಯೇಕ ಹೆಲ್ಪ್ಲೈನ್ ನಂಬರ್ 9481159000ಗೆ ಕರೆ ಮಾಡಿ ಗೊಂದಲ ಬಗೆಹರಿಸಿಕೊಳ್ಳಿ. ನೀವು ಸಮೀಕ್ಷೆಗೆ ಭಾಗವಹಿಸುವುದಕ್ಕೆ ಮುನ್ನ ನಿಮ್ಮ ಬಳಿ ಕೆಲವು ದಾಖಲೆ ಇಟ್ಕೊಂಡಿರಬೇಕು. ಅವುಗಳನ್ನೇನೋ ಒರಿಜಿನಲ್ ಕೊಡಿ ಅಂತ ಕೇಳೋದಿಲ್ಲ.
ಜೆರಾಕ್ಸ್ ಸಾಕು. ಒರಿಜಿನಲ್ ಕಾಪಿ ತೋರಿಸಿದ್ರೆ ಆಯ್ತು. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ, ಶೈಕ್ಷಣಿಕ ದಾಖಲೆ ಪತ್ರ, ಹೀಗೆ ಯಾವುದಾದರೊಂದು ದಾಖಲೆಗಳು ಇರಲೇಬೇಕು. ಬಿಬಿಎಂಪಿ ವ್ಯಾಪ್ತಿಯ ವಲಯಗಳಲ್ಲಿ ಪರಿಶಿಷ್ಟ ಜಾತಿ ಜನಾಂಗದ ಸಮೀಕ್ಷೆ ಕಾರ್ಯವು ಇನ್ನೂ ಪ್ರಗತಿಯಾಗಬೇಕಾಗಿದೆ. ಮಳೆ, ಹವಾಮಾನ ವೈಪರೀತ್ಯ ಕಾರಣಗಳಿಂದಾಗಿ ಅನೇಕ ಪರಿಶಿಷ್ಟ ಜಾತಿ ಸಂಘಗಳಿಂದ ಮತ್ತು ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಕೋರಿಕೆಯ ಮೇರೆಗೆ ಸಮೀಕ್ಷಾ ಕಾರ್ಯವನ್ನ ಪೂರ್ಣಗೊಳಿಸುವುದಕ್ಕೆ ಅನುವಾಗುವಂತೆ ದಿನಾಂಕವನ್ನ ವಿಸ್ತರಿಸುವುದಕ್ಕೆ ನಿರ್ಣಯಿಸಲಾಗಿದೆ. ಮನೆ ಭೇಟಿ ನೀಡಿ ಸಮೀಕ್ಷೆಯು ದಿನಾಂಕ ಮೇ 26ರಿಂದ ಮೇ 29ರವರೆಗೆ ವಿಸ್ತರಿಸಲಾಗಿದೆ. ಇನ್ನು ಸಮೀಕ್ಷೆ ಬ್ಲಾಕ್ ವ್ಯಾಪ್ತಿಯಲ್ಲಿ ವಿಶೇಷ ಶಿಬಿರಗಳನ್ನ ಕೂಡ ಇನ್ನು 3 ದಿನ ವಿಸ್ತರಿಸಿದ್ದು, ಮೇ 30, 31 ಹಾಗೂ ಜೂನ್ 1ರಂದು ಶಿಬಿರಗಳಿಗೆ ಹೋಗಿ ಅಪ್ಡೇಟ್ ಮಾಡಬಹುದು. ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆಗೆ ಅಡ್ಡಿಯಾದ ವರುಣದೇವ. ಸಮಗ್ರ ಸಮೀಕ್ಷೆ ಗಡುವು ವಿಸ್ತರಿಸಿ ಆಯೋಗದ ಆದೇಶ. ಮೇ 5, 2025ರಿಂದ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ಆರಂಭಿಸಲಾಗಿತ್ತು. ಆರಂಭದಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡೆದಿತ್ತು. ಆದ್ರೆ ಇನ್ನೇನು ಸಮೀಕ್ಷೆ ಕೊನೆಯ ಹಂತ ತಲುಪಿತು ಅನ್ನೋ ಹೊತ್ತಲ್ಲಿ ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಿದೆ. ಕಳೆದೊಂದು ವಾರದಿಂದ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಬೆಂಗಳೂರು ಅಕ್ಷರಶಃ ನೀರಲ್ಲಿ ಮುಳುಗಿ ಹೋಗಿತ್ತು. ಇದರಿಂದ ಸಮೀಕ್ಷೆ ಕಾರ್ಯಕ್ಕೆ ಅಡ್ಡಿಯುಂಟಾಗಿತ್ತು. ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಲು ಶಿಕ್ಷಕರಿಗೆ ಸಾಧ್ಯವಾಗಿರಲಿಲ್ಲ. ಅದರಲ್ಲೂ ತಗ್ಗು ಪ್ರದೇಶಗಳಲ್ಲಿದ್ದ ಮನೆಗಳಿಗೆ ತೆರಳಿ ಮಾಹಿತಿ ಸಂಗ್ರಹಿಸಲು ಮನೆಗೆ ಭೇಟಿ ನೀಡಿ ಸಮೀಕ್ಷೆ ಮಾಡುವುದನ್ನ ಮೇ 26, 2025ರಿಂದ ಮೇ 29, 2025ರವರೆಗೆ ವಿಸ್ತರಿಸಲಾಗಿದೆ. ಮೇ 30ರಂದು ನಡೆಯಬೇಕಿದ್ದ ವಿಶೇಷ ಶಿಬಿರವನ್ನ ಜೂನ್ 1ರಂದು ನಡೆಸಲು ನಿರ್ಧರಿಸಲಾಗಿದೆ. ಆನ್ಲೈನ್ ಮೂಲಕ ಜಾತಿ ಕುರಿತು ಸ್ವಯಂ ಘೋಷಣೆಯನ್ನ ಸಹ ಜೂನ್ 1ರವರೆಗೆ ವಿಸ್ತರಿಸಲಾಗಿದೆ. ನಮ್ಮ ಉದ್ದೇಶ ಏನಂದರೆ ದತ್ತಾಂಶಗಳು ಸಿಗಬೇಕಲ್ಲ, ಎಂಪರಿಕಲ್ ಡೇಟಾ. ಅದಕ್ಕೆ ಯಾರೂ ಬಿಟ್ಟೋಗಬಾರ್ದು ಮತ್ತು ಕಂಪ್ಲೇಂಟ್ ಇರಬಾರ್ದು. ಪಾರದರ್ಶಕವಾಗಿ 100ಕ್ಕೆ 100 ಕಡ್ಡಾಯವಾಗಿ ಈ ಜಾತಿ ಸಮೀಕರಣ ಆಗಬೇಕು ಅಂತಕ್ಕಂಥ ಸರ್ಕಾರದ ಉದ್ದೇಶ. ಅದಕ್ಕೆ ಆಗಲೇ 2 ಬಾರಿ ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಬಹುತೇಕ 80-85% ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲಾವಾರು ಮಾಹಿತಿಗಳಿದ್ದಾವೆ. ನಮ್ಮ ಉದ್ದೇಶ 100ಕ್ಕೆ 100 ಭಾಗ ಆಗಬೇಕು. ಯಾರ್ಯಾರು ಯಾವ್ಯಾವ ಗ್ರೂಪ್ ಸೇರಿಸೋದಂತೇಳಿ ಕನ್ಫ್ಯೂಷನ್ಗೆ ಅವಕಾಶನೇ ಇಲ್ಲ. ಪಾರದರ್ಶಕವಾಗಿ ಸಮಿತಿ ನಮ್ಮ ಕಮಿಷನ್ ಅಪಾಯಿಂಟ್ ಮಾಡಿದ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ಅದು ಸಮರ್ಪಕವಾಗಿ ಪಾರದರ್ಶನ ಮಾಡಿ ಎಲ್ಲ ಅಡ್ವರ್ಟೈಸ್ ಕೊಡ್ತಾ ಇದ್ದೀವಿ, ಟಿ ವಿಗೆ ಹೇಳ್ತಾ ಇದ್ದೀವಿ, ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೀವಿ ಮತ್ತು ಡೈಲಿ ರೇಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮೇಜರ್ ಪೋರ್ಷನ್ ಸಮೀಕ್ಷೆ ಆಗಿದೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಳ ಮೀಸಲು ಜಾರಿ ವಿಚಾರದಲ್ಲಿ ಐತಿಹಾಸಿಕ ಹೆಜ್ಜೆಯನ್ನ ಇಡಲಾಗಿದೆ. ಒಳ ಮೀಸಲು ಜಾರಿಗೆ ಪರಿಶಿಷ್ಟ ಜಾತಿ ಸಮಗ್ರ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆ ಮುಗಿದ ಬಳಿಕ ಶೀಘ್ರವೇ ಒಳ ಮೀಸಲು ಜಾರಿಗೆ ತರುವ ಮೂಲಕ ರಾಜ್ಯ ಸರ್ಕಾರ ಹಲವಾರು ದಶಕಗಳ ಬೇಡಿಕೆಯನ್ನ ಈಡೇರಿಸುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.